ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಸಿಎಂ ಆಪ್ತ ಸಲಹೆಗಾರ ಬಿಆರ್ ಪಾಟೀಲ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ಇದೇ ಪ್ರಾಬ್ಲಮ್. ಮುಖ್ಯಮಂತ್ರಿ ಬದಲಾವಣೆ ಪದೇ ಪದೇ ಈ ವಿಚಾರಗಳು ಬಂದು ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದಾವೆ. ಅವರೇ ಸಿಎಂ ಆಗಿರಬೇಕು ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ. ಆದರೆ ಹೈಕಮಾಂಡ್ ನಿರ್ಧಾರ ಏನಿದೆಯೋ ಏನೋ ಗೊತ್ತಿಲ್ಲ. ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ನೀಡಬಹುದು. ಬದಲಾವಣೆ ಮಾಡಬೇಕಂತ ಯಾವ ಶಾಸಕರ ಮನಸ್ಸಲ್ಲೂ ಕೂಡ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಆಪ್ತ ಸಲಹೆಗಾರ ಬಿಆರ್ ಪಾಟೀಲ್ರೇ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರೇ ಇರಬೇಕು ಅನ್ನೋದು ನಮ್ಮ ಆಸೆ ಅಂತ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ ಬಿಆರ್ ಪಾಟೀಲ್ ಏನ್ ಮಾತಾಡಿದ್ದಾರೆ ಅಂತ. ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ. ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲ ಚರ್ಚೆ ಇಲ್ಲ. ಯಾಕೆ ಸರ್ 5 ವರ್ಷ ಹೇಳಕ್ಕೆ ಯಾಕೆ ಭಯ ಸರ್? ಯಾರು 5 ವರ್ಷ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಯಾಕೆ? ಇರ್ಬೋದಲ್ಲ, ಸೇಮ್ 5 ವರ್ಷನೂ ಇರಬೇಕು ಅಂತ ಬಯಸ್ತಾ ಇದ್ವಿ. ಅಂದರೆ ಹೈಕಮಾಂಡ್ ಅವರು ತೀರ್ಮಾನ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ. ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ. ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕಂತ